ಮದುವೆ ವಿಚಾರ ಅಂದ್ಕೊಂಡು ಬಂದಿದ್ದೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಘ್ನಗಳು ಬರ್ತಾ ಇತ್ತು. ಅದನ್ನ ಅಂದ್ಕೊಂಡು ಬರ್ತಾ ಇದ್ದೆ. ಆದರೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ಎಷ್ಟೆಷ್ಟು ವಿಘ್ನಗಳಿತ್ತು ಎಲ್ಲ ಪರಿಹಾರ ಆಗ್ತಾ ಬಂತು. ಆದರೆ ಇವಾಗ ಗೊತ್ತಾಗಿದೆ ಏನು ಪರಿಹಾರ ಏನು ಅಂತ. ಎಲ್ಲ ಪರಿಹಾರ ಆಗಿ ನಂದು ಸಂಪೂರ್ಣವಾಗಿದೆ. ಏನೆಂದು ಬೇಡಲಿ ಗುರುರಾಯ ಒಂದು ದಿವಸ ನಾವು ಕಾಯಿ ಕಟ್ಟಿರ್ತೀವಿ, ಇಲ್ಲಿ ಬಂದು ಸೇವಾ ಮಾಡ್ತೀವಿ. ಅವತ್ತು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಸೇವಾ ಮಾಡಿ ಇಲ್ಲಿ ವಾಪಸ್ ಹೋದ್ಮೇಲೆ ಅವತ್ತು ಇಡೀ ದಿನದಲ್ಲಿ ಏನೋ ಒಂದು ಹೊಸ ಚೈತನ್ಯ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀಡುವ ಮಹನೀಯ ಕಷ್ಟ ಕಾರ್ಪಣ್ಯವ ಇಷ್ಟದಿ ನೀಗುವ ಅವರು ಗುರುಗಳು ಥರ ಅನ್ನೋದಕ್ಕಿಂತ ಜಾಸ್ತಿ ನನಗೆ ತಂದೆ ಥರ. ಯಾವತ್ತೇ ಏನಾದರೂ ಬೇಡ್ಕೊಂಡ್ರೂ ಕೊಟ್ಟು ಬಿಡೋ ಅಂಥವ್ರು. ಸೊ ಮನಸ್ಸಿಂದ ಶ್ರದ್ಧೆಯಿಂದ ರಾಯರ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗಿ ನೆರವೇರುತ್ತೆ. ಹೆಸರು ಶ್ರೀರಂಜಿನಿ. ನಾನು ಡಿಸೆಂಬರಿಂದ ಬರ್ತಾ ಇದ್ದೀನಿ. ಇವತ್ತು ನಂದು 21ನೇ ವಾರದ ಹೋಮ ಇತ್ತು, ಸಂಪೂರ್ಣವಾಯಿತು. ಏನು ಅಂದ್ಕೊಂಡಿದ್ರಿ? ಏನು ಒಳ್ಳೇದಾಯ್ತು? ಅಂದ್ಕೊಂಡಿದ್ದು ಸಣ್ಣಾಗೆ ಆಗ್ತಾಯಿತ್ತು. ಆದರೆ ಇವತ್ತು ಇಷ್ಟು ಗೊತ್ತಿರೋದ ಹಾಗೆ ಆಗ್ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಗುರುಗಳ ಹತ್ರ ಬಂದಮೇಲೆ ನೀವೇನೇ ಬೇಡ್ಕೊಂಡಿದ್ರು, ನೀವು ಹೇಳದೇ ಇದ್ರೂ ಗುರುಗಳು ಹೇಳ್ಬಿಡ್ತಾರೆ. ಹೋಮದ ದಿನದಲ್ಲೇ ಹೇಳ್ಬಿಡ್ತಾರೆ, ಇದನ್ನು ಬೇಡ್ಕೊಂಡಿದ್ದೆ ತಾನೇ, ನಿನಗೆ ಸಿಗುತ್ತೆ ಅಂತ. ಅದೇ ಒಂದು ಮಿರಾಕಲ್ಲು. ಬನ್ನಿ ಎಲ್ಲರೂ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ. ಏನಂತ ಈಗ ವಿಶೇಷವಾಗಿ ನಾವು ದೇವಸ್ಥಾನಕ್ಕೆ ಬಂದರೆ ಏನಾದರೂ ಹರಕೆ ಕಟ್ಕೊತೀವಿ, ಮನುಷ್ಯನ ಕಷ್ಟ ಸಾಮಾನ್ಯವಾಗಿರುತ್ತೆ. ನೀವು ಏನು ಅಂದ್ಕೊಂಡ್ಬಂದಿದ್ರಿ? ಏನು ಒಳ್ಳೇದಾಯಿತು? ನಾನು ಮದುವೆ ವಿಚಾರ ಅಂದ್ಕೊಂಡು ಬಂದಿದ್ದೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ವಿಘ್ನಗಳು ಬರ್ತಾ ಇತ್ತು. ಅದನ್ನ ಅಂದ್ಕೊಂಡು ಬರ್ತಾ ಇದ್ದೆ. ಆದರೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಇನ್ನೂ ಎಷ್ಟೆಷ್ಟು ವಿಘ್ನಗಳಿತ್ತು ಎಲ್ಲ ಪರಿಹಾರ ಆಗ್ತಾ ಬಂತು. ಆದರೆ ಇವಾಗ ಗೊತ್ತಾಗಿದೆ ಏನು ಪರಿಹಾರ ಏನು ಅಂತ. ಎಲ್ಲ ಪರಿಹಾರ ಆಗಿ ನಂದು ಸಂಪೂರ್ಣವಾಗಿದೆ. ಎಷ್ಟು ವಾರ ಕಾಯ್ತು? 21 ವಾರ. ಆಮೇಲೆ ಲೈಫಲ್ಲಿ ಏನಾದರೂ ಬದಲಾವಣೆ ಆಯಿತಾ? ತುಂಬ ಬದಲಾವಣೆ ಆಗಿದೆ. ನಾವು ಯಾವತ್ತೂ ಇಲ್ಲಿ ಬರ್ತೀವಲ್ಲ, ಒಂದು ದಿವಸ ನಾವು ಕಾಯಿ ಕಟ್ಟಿರ್ತೀವಿ, ಇಲ್ಲಿ ಬಂದು ಸೇವಾ ಮಾಡ್ತೀವಿ. ಅವತ್ತು ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇಲ್ಲಿ ಬಂದು ಇಲ್ಲಿ ಸೇವಾ ಮಾಡಿ ಇಲ್ಲಿ ವಾಪಸ್ ಹೋದ್ಮೇಲೆ ಅವತ್ತು ಇಡೀ ದಿನದಲ್ಲಿ ಏನೋ ಒಂದು ಹೊಸ ಚೈತನ್ಯ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ರಾಯರ ಬಗ್ಗೆ ಹೇಳೋದಾದ್ರೆ? ರಾಯರ ಬಗ್ಗೆ ಹೇಳಬೇಕು ಅಂದರೆ ನನ್ನ ಹತ್ರ ತುಂಬ ಇದೆ. ಯಾಕಂದರೆ ನಾನು ಚಿಕ್ಕವಳಿಂದನೇ ರಾಯರ ಭಕ್ತಳು. ಅವರು ಗುರುಗಳು ಥರ ಅನ್ನೋದಕ್ಕಿಂತ ಜಾಸ್ತಿ ನನಗೆ ತಂದೆ ಥರ. ಯಾವತ್ತೇ ಏನಾದರೂ ಬೇಡ್ಕೊಂಡ್ರೂ ಕೊಟ್ಟು ಬಿಡೋ ಅಂಥವ್ರು. ಸೊ ಮನಸ್ಸಿಂದ ಶ್ರದ್ಧೆಯಿಂದ ರಾಯರ ಹತ್ರ ಬೇಡ್ಕೊಂಡ್ರೆ ಖಂಡಿತವಾಗಿ ನೆರವೇರುತ್ತೆ.